ನಿಸರ್ಗ, ನಾನೊಂದ್ ವಿಚಾರ ಕೇಳಿದೆ, ನಿಜಾನೇನೆ? ಅದೇನ್ ವಿಚಾರ ಅಂತ ಹೇಳು, ಆಮೇಲೆ ನಿಜಾನ ಸುಳ್ಳು ಹೇಳ್ತೀನಿ. ಅದು ಅದು ಸಿದ್ಧಾರ್ಥ್ ಸರ್ ನಿನ್ ಹಸ್ಬೆಂಡ್ ಅಂತೆ, ಹೌದಾ? ಹೌದು ಸಿಂಧು, ಆದ್ರೆ ಈ ವಿಚಾರ ಯಾರು ಹೇಳಿರ್ಲಿಲ್ಲ. ಮೊನ್ನೆ ಸಂದರ್ಭ ಹೇಳ್ಬೇಕಾಗ್ ಬಂತು ಅಷ್ಟೇ. ಛೇ, ಏನ್ ನಿಸರ್ಗ ನೀನು? ಅಲ್ಲ, ಅವಾಗೆಲ್ಲ ನಮ್ಗೆ ಸಿದ್ಧಾರ್ಥ್ ಸರ್ ಆದ್ರೆ ಇಷ್ಟ ಇಷ್ಟ ಅಂತ ಹೇಳ್ಬೇಕಾದ್ರೆ ಯಾಕೆ ಸುಮ್ಮನೆ ಇದ್ದೆ ನೀನು? ನನ್ಗೆ ಎಷ್ಟು ಇನ್ಸಲ್ಟ್ ಫೀಲ್ ಆಗ್ತಿದೆ ಗೊತ್ತಾ ಇವಾಗ. ಸಿಂಧು, ಇಟ್ಸ್ ಓಕೆ, ಪರವಾಗಿಲ್ಲ. ಅದೆಲ್ಲ ಅಟ್ರಾಕ್ಷನ್ ಅಂತ ನಿಂಗೂ ಗೊತ್ತಾಯ್ತಲ್ವಾ. ಸೊ ನಾನು ನಿನ್ನ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಸುಮ್ಮನಾದೆ. ನಿಸರ್ಗ, ಯು ಆರ್ ಸೋ ಲಕ್ಕಿ ನಿಸರ್ಗ. ಒಳ್ಳೆ ಲಯನ್ ಅಂತ ಗಂಡನ್ ಪಡ್ಕೊಂಡೆ ನೀನು. ಕಾಲೇಜಲ್ಲಿ ನೋಡ್ತಾ ಇದ್ರೆ ಎಲ್ಲ ಹುಡುಗಿರು ಅವ್ರ ಬಗ್ಗೆನೇ ಕನಸು ಕಾಣ್ತಾರೆ, ಅಂತದ್ರಲ್ಲಿ ಅವರು ನಿಮ್ಗೆ ಸ್ವಂತ ಹಸ್ಬೆಂಡ್. ರಿಯಲಿ ರಿಯಲಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಾನು ಅವ್ರ ಮೇಲೆ ಸ್ವಲ್ಪ ಇಷ್ಟಪಟ್ಬಿಟ್ಟೆ, ಸಾರಿ ಕಣೆ, ಏನ್ ಅನ್ಕೊಂಬೇಡ. ಪರವಾಗಿಲ್ಲ ಸಿಂಧು, ನನಗ್ ಗೊತ್ತಲ್ವಾ, ಇದೆಲ್ಲ ಅಟ್ರಾಕ್ಷನ್ ಇರುತ್ತೆ, ಏನ್ ಮಾಡಕ್ಕಾಗಲ್ಲ. ನೀನ್ ತಿಳ್ಕೊಂಡಲ್ವಾ ನೀನು, ಅಷ್ಟೇ ಸಾಕು. ಗುಡ್ ಮಾರ್ನಿಂಗ್ ಮ್ಯಾಮ್. ಮ್ಯಾಮ್. ಗುಡ್ ಮಾರ್ನಿಂಗ್ ಎವ್ರಿಬಡಿ, ಪ್ಲೀಸ್ ಸಿಟ್ ಡೌನ್. ಓಹೋ, ನಿಸರ್ಗ ಇದೇ ಕ್ಲಾಸಲ್ಲೇ ಇದ್ದಾಳೆ. ನಾನು ಇದೇ ಕ್ಲಾಸ್ಗೆ ಇನ್ವಿಸಿಲೇಟರ್ ಆಗಿದ್ದೀನಿ. ಕಡೆಗೂ ಇವಳೇ ಅವ್ನ ಹೆಂಡತಿ ಅಂತ ಗೊತ್ತಾಗ್ಬಿಡ್ತಲ್ಲ. ಛೇ, ಏನಾದ್ರೂ ಮಾಡಿ ಇವ್ರಿಬ್ನು ದೂರ ಮಾಡ್ಬೇಕು ಅನ್ಕೊಂಡೆ, ಆಗ್ಲಿಲ್ಲ. ಇಟ್ಸ್ ಓಕೆ, ಏನ್ ಮಾಡಕ್ಕಾಗುತ್ತೆ. ಅನ್ಕೊಂಡಿದ್ದೆಲ್ಲ ಆಗಲ್ವಲ್ಲ. ನೋಡಿ, ಕೇರ್ಫುಲ್ ಆಗಿ ಕ್ವೆಶ್ಚನ್ ಪೇಪರ್ ಓದ್ಕೊಂಡು ಆನ್ಸರ್ ಮಾಡಿ. ಏನಾದ್ರೂ ಕಾಪಿ ಮಾಡೋದಕ್ಕೆ ಇಲ್ಲ ಏನಾದ್ರೂ ಮ್ಯಾನಿಪುಲೇಟ್ ಮಾಡೋದಕ್ಕೆ ಟ್ರೈ ಮಾಡಿದೀರಾ ಅಂದ್ರೆ ನಿಜವಾಗ್ಲೂ ಡಿಬಾರ್ ಮಾಡ್ತೀನಿ ಕ್ಲಾಸಿಂದ. ಓ ನೋ, ಇದೇನಿದು? ಆದಿತ್ಯ ನಿಸರ್ಗ ಇರೋ ಕ್ಲಾಸ್ಗೆ ಇನ್ವಿಸಿಲೇಟ್ರಾ? ಏನಾದ್ರೂ ತೊಂದರೆ ಮಾಡಲ್ಲ ಅಲ್ವಾ? ಒಂದ್ಸಲ ಕರೆದು ವಾರ್ನಿಂಗ್ ಕೊಡ್ಲಾ? ಬೇಡ ಬೇಡ, ಏನಾದ್ರೂ ಆತರ ಮಾಡಿದ್ರೆ ದಂಧೆ ಜಾಸ್ತಿ ಅತಿ ಆಗುತ್ತೆ. ನೋಡೋಣ, ಅವಳು ಏನಾದ್ರೂ ತೊಂದರೆ ಮಾಡಿದ್ರೆ ಗೊತ್ತಾಗುತ್ತಲ್ವಾ. ಹೇಗೂ ಅಟೆಂಡರ್ಗೆ ಹೇಳಿರೋಣ ಈ ಕಡೆ ಸ್ವಲ್ಪ ಓಡಾಡ್ತಾ ಇರು ಅಂತ. ಇಲ್ಲ ಅಂದ್ರೆ ಇವಳು ಮಾಡೋ ಕಿತಾಪತಿ ಗೊತ್ತಾಗೋದೇ ಇಲ್ಲ. ಎಕ್ಸ್ಕ್ಯೂಸ್ ಮಿ ಸಿದ್ಧಾರ್ಥ್. ಅಲ್ಲ, ಏನ್ ಮಾಡ್ತಾ ಇದ್ರಿ ಇಲ್ಲಿ? ನಿಮ್ ಕ್ಲಾಸು ಆ ಕಡೆ ಇದೆ ಅಲ್ವಾ? ಹಾ ಸರ್, ಅದೇ ಹೋಗ್ತಿದ್ದೆ. ಅದು ಅದಿಪ್ತಿ ಇನ್ನೂ ಇಲ್ಲೇ ಹಾಕಿದ್ದಾಳೆ. ಮೊನ್ನೆನೇ ಹೇಳಿದ್ರಲ್ಲ ಟರ್ಮಿನೇಟ್ ಮಾಡ್ತೀವಿ ಅಂತ. ಹೌದು ಸಿದ್ಧಾರ್ಥ್, ಅವರು ಟರ್ಮಿನೇಟ್ ಆಗೋಗಿದ್ದಾರೆ. ಬಟ್ 1 ಮಂತ್ ಕೆಲಸ ಮಾಡ್ಲೇಬೇಕಲ್ವಾ, ಸೊ ಇದ್ದಾರೆ ಅಷ್ಟೇ. ಹೌದಾ ಪದ್ಮನಾಭ್ ಸರ್, ಅದು ನಿಸರ್ಗ ಇರೋ ಕ್ಲಾಸಲ್ಲಿ ಇನ್ವಿಸಿಲೇಟರ್ ಆಗಿದ್ದಾರೆ. ಏನು ತೊಂದರೆ ಆಗಲ್ವಾ ಅಂತ ನೋಡ್ತಾ ಇದ್ದೆ. ಸಿದ್ಧಾರ್ಥ್, ಏನ್ ಪರವಾಗಿಲ್ಲ, ಏನಾದ್ರೂ ಅವರು ಒಬ್ರು ಲೆಕ್ಚರರ್ ಅಲ್ವಾ, ಏನ್ ಮಾಡೋದಕ್ ಸಾಧ್ಯ? ಹಂಗಲ್ಲ ಪದ್ಮನಾಭ್ ಸರ್, ಮೊನ್ನೆ ಬೇರೆ ತುಂಬಾ ಬೈದಿದೆ ಅಲ್ವಾ, ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಏನಾದ್ರು ನಿಸರ್ಗನ್ ತೊಂದರೆ ಕೊಡ್ಬೋದಾ ಅಂತ. ನೋ ನೋ ವೇ, ಆತರ ತೊಂದರೆ ಕೊಟ್ರೆ ನಾವೆಲ್ಲ ಸುಮ್ಮನೆ ಇರ್ತೀವಾ? ಡೋಂಟ್ ವರಿ ಅಬೌಟ್ ದಟ್. ಹೋಗಿ ನಿಮ್ ಕ್ಲಾಸ್ ನೋಡ್ಕೊಳ್ಳಿ ಪ್ಲೀಸ್. ಓಕೆ ಸರ್. ಆದ್ರೂ ಹೆಂಗ್ ನಂಬೋದು ಇವಳ? ಹೆಂಗಾದ್ರೂ ಆಗ್ಲಿ, ಅಟೆಂಡರ್ಗೆ ಒಂದ್ಸಲ ಹೇಳಿರ್ತೀನಿ ಆ ಕಡೆ ಗಮನ ಇಡು ಅಂತ. ಏನ್ ಮಾನ್ಸಿ, ನಿನ್ ಪ್ಲಾನ್ ಏನಂತಾನೆ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ನೋಡಿದ್ರೆ ಅವನ್ನ ಕಿಡ್ನಾಪ್ ಮಾಡಿ ಹೋಟೆಲ್ ಅಲ್ಲಿ ಇಟ್ಟು ಏನೋ ಮಾಡಕ್ ನೋಡಿದೆ. ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡಿದ್ಯಾ? ಇವಾಗ ಏನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ವಲ್ಲ? ಕಾಮ್ ಡೌನ್ ರಾಣ, ಜಾಸ್ತಿ ಅರ್ಜೆಂಟ್ ಬಿಡ್ಬೇಡ. ಬೇಗ ಬೇಗ ಎಲ್ಲ ಮಾಡಿ ಮುಗಿಸಿ ಏನ್ ಮಾಡ್ಬೇಕು ಅಂತಿದ್ಯಾ? ನಿಧಾನವಾಗಿ ಟಾರ್ಚರ್ ಕೊಡ್ಬೇಕು, ಒಂಥರ ಸ್ಲೋ ಪಾಯ್ಸನ್ ತರ. ನಿಂಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಸುಮ್ನಿರು. ಅಷ್ಟೊತ್ತಿಗೆ ಪೊಲೀಸ್ಗೆ ಗೆಸ್ಟ್ ಆಗಿರ್ತೀವಿ ನಾವು. ನಮ್ ಬಗ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ರಾಣ, ಎಲ್ಲ ಪ್ಲಾನ್ ಆಗೇನೆ ನಡೀತಾ ಇದೆ. ಅಷ್ಟಕ್ಕೂ ಅದ್ಯಾರೋ ಹುಡ್ಗಿನ್ ಕರ್ಸಿದ್ದಲ್ಲ, ಯಾರವಳು, ಏನ್ ಕತೆ? ನೀನು ಅವಳನ್ನ ಕರ್ಕೊಂಡು ಅವನ್ ಪಕ್ಕ ಮಲಗಿಸಿ ಫೋಟೋ ಎಲ್ಲ ಯಾಕೆ ತಕೊಂಡೆ? ಎಲ್ಲದಕ್ಕೂ ರೀಸನ್ ಇದೆ. ಸಿದ್ಧಾರ್ಥ್ ಜೀವನದಲ್ಲಿ ಬೆಂಕಿ ಇಡೋದಕ್ಕೆ ಇನ್ನ ಕ್ಷಣಗಣನೆ ಅಷ್ಟೇ. ನೋಡ್ತಾ ಇರೋ ಹೇಗ ಅವನ ಜೀವನ ಎಲ್ಲ ಹಾಳಾಗ್ ಹೋಗುತ್ತೆ ಅಂತ. ಸರಿ ಆಯ್ತು, ಆಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಆಮೇಲೆ ಏನ್ ಮಾಡೋದಿದೆ, ನೋಡಿ ಮಜಾ ತಗೊಳೋದಷ್ಟೇ. ಹೇಗಿದ್ರು ಅವ್ರ ಮನೇಲಿ ಎಂಟ್ರಿ ಆಗೋದಕ್ ಆಗೋದಿಲ್ಲ, ಅವ್ರನ್ನೇ ನಾಶ ಮಾಡ್ಬಿಟ್ರೆ ಮುಗಿದೋಯ್ತಲ್ವಾ. ಅಲ್ಲ ಮನ್ಸಿ, ನೀನು ಹುಟ್ಟಿಗಾಕೊಬೇಕು ಅಂದಿದ್ದು ಅವ್ರ ಅಣ್ಣ ಆರ್ಯನ್ ಅಲ್ವಾ? ಅವನ್ನ ಬಿಟ್ಟು ಇವನ್ ಯಾಕೆ ಶಿಕ್ಷೆ ಕೊಡ್ತಾ ಇದೀಯಾ? ಇವ್ರಣ್ಣ ಒಂಥರ ಪೆದ್ದು ಕಣೋ, ಹೆಂಗೋ ನನ್ ಬುಟ್ಟಿಗೆ ಬಿದ್ದಿದ್ದ. ಅವನಲ್ಲ, ತುಂಬಾ ಚಾಲಾಕಿ, ತುಂಬಾ ಬುದ್ಧಿವಂತ. ಇವನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಪ್ರಾಕ್ಟೀಸ್ ಮಾಡಿ ಇವನ್ ಮೇಲೆ ಲಗ್ಗೆ ಉಡ್ಬೇಕು. ಇಲ್ಲ ಅಂತಂದ್ರೆ ನಮ್ಮನ್ನೇ ಮುಗಿಸ್ಬಿಡ್ತಾನೆ. ಅದಕ್ಕೆ ಫಸ್ಟ್ ಇವನ್ ಚಾಪ್ಟರ್ನ ಕ್ಲೋಸ್ ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ಗ್ರೇಟ್ ಗ್ರೇಟ್ ಮಾನ್ಸಿ, ಒಂದು ಹೆಣ್ಣಾಗಿ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೆಯಲ್ಲ, ನೀನೇ ಗ್ರೇಟ್. ಮತ್ತೆ ಇದೆಲ್ಲ ಯಾವಾಗ ಮಾಡ್ತೀಯಾ? ಇನ್ನ ಎಷ್ಟು ಟೈಮ್ ಹಿಡಿಯುತ್ತೆ ನಿಮ್ಗೆ? ಇನ್ನ ಟೈಮ್ ಇದೆ ರಾಣ, ಇವಾಗೆ ಆಗಲ್ಲ. ಇನ್ನ ಹತ್ತತ್ರ ಒಂದೂವರೆ ತಿಂಗಳು ಟೈಮ್ ಇದೆ. ಆಮೇಲೆ ನಾನು ಆಟ ಶುರು ಮಾಡ್ಕೊತೀನಿ. ಅಷ್ಟೊತ್ತಿಗೆ ನಿನ್ನ ಆಟ ಎಲ್ಲ ಅವ್ನಿಗೆ ಗೊತ್ತಾಗೋಗ್ಬಿಟ್ರೆ ಅವನೇ ನಿನ್ನ ಪೊಲೀಸ್ ಸ್ಟೇಷನ್ ಹಾಕ್ಸಿದ್ರೆ ಏನ್ ಮಾಡ್ತೀಯಾ? ನೋ ಚಾನ್ಸ್, ನೋ ವೇ ರಾಣ. ಪೊಲೀಸ್ಗೆ ಅತಿಥಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಎಲ್ಲ ಪ್ಲಾನ್ ಆಗಿ ಮಾಡಿದ್ದೀನಿ. ಯಾಕೆ ಸರ್, ಏನೋ ಮಾತಾಡ್ಬೇಕು ಅಂತ ಕರೆದ್ರಿ, ಸುಮ್ಮನೆ ನಿಂತಿದ್ದೀರಾ? ನೋಡು ರಾಜು, ನಾನು ಯಾವಾಗಿಂದ ಈ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೀನೋ ಆವಾಗಿಂದ ನೀನು ಇಲ್ಲಿ ಇದೆಯಾ, ಪಿವನ ಕೆಲಸ ಮಾಡ್ತಾ ಇದೀಯಾ. ಆದ್ರೆ ಯಾವತ್ತೂ ನಿನ್ ಮೇಲೆ ಅನುಮಾನ ಪಟ್ಟಿಲ್ಲ ನಾನು. ಸರ್, ಅಲ್ಲ, ಅನುಮಾನ ಅಂತೆಲ್ಲ ಯಾಕೆ ಮಾತಾಡ್ತೀರಾ? ಏನಾಯ್ತು? ಏನಾದ್ರೂ ತೊಂದ್ರೆನಾ? ರಾಜು, ನಿನಗೆ ನೆನಪಿದ್ಯಾ, ಮೊನ್ನೆ 22ನೇ ತಾರೀಕು ಅವತ್ತು ನೀನು ನನಗೆ ಜ್ಯೂಸ್ ತಂದ್ಕೊಟ್ಟೆ. ಸರ್, ಜ್ಯೂಸ್ ಅಂತೂ ನಾನು ದಿನ ತಂದ್ಕೊಡ್ತಿದ್ದೀನಲ್ವಾ? ಇಲ್ಲ ರಾಜು, ಅವತ್ತು ಸ್ಪೆಷಲ್ ಆಗಿ ನೀನೇ ಜ್ಯೂಸ್ ತಂದ್ಕೊಟ್ಟೆ. ನೀನ್ ಜ್ಯೂಸ್ ತಂದ್ಕೊಟ್ಮೇಲೆ ಬೇರೆ ಯಾರೋ ಒಬ್ಬ ಹುಡುಗ ಒಳಗಡೆ ಬಂದ.
ಬೇರೆ ಯಾರೋ ಹುಡುಗ ಅಂದ್ರೆ ಯಾರ್ ಸರ್? ಅದೇ ರಾಜು, ಯಾರೋ ಓಲ್ಡ್ ಸ್ಟೂಡೆಂಟ್ ಅಂತ ಹೇಳ್ಕೊಂಡು ಒಂಥರ ಬ್ಲೂ ಕಲರ್ ಡ್ರೆಸ್ ಹಾಕೊಂಡ್ ಬಂದಿದ್ದ. ಅವ್ನ್ ಕಣ್ಣೆಲ್ಲ ಒಂಥರ ಬೆಕ್ಕಿನ ಕಣ್ಣಿನ ತರ ಇತ್ತು. ಆ ಹೌದು ಸರ್. ಆ ಬಂದಿದ್ದ, ಅದೇ ಕೇಳ್ಕೊಂಡ್ ಬಂದಿದ್ದ, ನಿಮ್ಮ ಹೆಸರು ಕೇಳ್ದ ಫಸ್ಟ್. ಸೊ ನಾನು ಹೇಳ್ದೆ ಈ ತರ ಜಾಗದಲ್ಲಿ ಇದಾರೆ ಅಂತ. ಹಾ ರಾಜು, ಅವತ್ತೇನಾಯ್ತು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀಯಾ ಪ್ಲೀಸ್? ಅವತ್ತು ಅವತ್ತು ಹುಡುಗ ಬಂದಾಗ ನಾನು ಜ್ಯೂಸ್ ಮಾಡ್ತಿದ್ದೆ. ಬಂದ ಒಳಗಡೆ ಬಂದು ಸಿದ್ಧಾರ್ಥ್ ಸರ್ನ ಮೀಟ್ ಆಗ್ಬೇಕಾಗಿತ್ತು ಅಂದ. ನಾನೆಲ್ಲ ವಿಚಾರಿಸ್ದೆ ಸರ್, ಯಾರು ಏನು ಅಂತೆಲ್ಲ. ಆಮೇಲೆ ಗೊತ್ತಾಗಿದ್ದು ಅವನೊಬ್ಬ ಓಲ್ಡ್ ಸ್ಟೂಡೆಂಟ್ ಅಂತ. ಸೊ ಮೇ ಬಿ ಏನೋ ಇರ್ಬೇಕು, ಪ್ರಾಬ್ಲಮ್ ಆಗಿರ್ಬೇಕು, ಏನೋ ನಿಮ್ಮ ಹತ್ರ ಏನಾದ್ರು ಸೊಲ್ಯೂಷನ್ ತಗೊಳಕ್ ಬಂದಿರ್ಬೇಕು ಅನ್ಕೊಂಡೆ ಸರ್. ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು? ಆಮೇಲೆ ಯಾವ ರೂಮ್ ಅಂತ ಕೇಳ್ದ. ನೀವ್ ಇದ್ದಿದ್ ರೂಮ್ ಹೆಸರು ಹೇಳಿದೆ ಅಷ್ಟೇ. ಇಲ್ಲ ರಾಜು, ಇಲ್ಲೇನೋ ಎಡವಟ್ಟು ಆಗಿದೆ. ಆ ಜ್ಯೂಸ್ ಕುಡಿದ್ಮೇಲೆ ನಾನು ಪ್ರಜ್ಞೆ ತಪ್ಪೋಗಿದ್ದೆ. ಅಂದ್ರೆ ಆ ಜ್ಯೂಸ್ ಅಲ್ಲಿ ಏನೋ ಮಿಕ್ಸ್ ಆಗಿದೆ ಅಂತ ಅಲ್ವಾ? ಇದ್ರಲ್ಲಿ ನಿನ್ ಕೈವಾಡ? ಸಿದ್ಧಾರ್ಥ್ ಸರ್, ನೀವು ನನ್ನ ಅನುಮಾನಿಸ್ತಾ ಇದ್ದೀರಾ? ಅಲ್ಲ ಸರ್, ನನಗ್ ಬುದ್ಧಿ ಬಂದಾಗಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಯಾರಿಗೂ ಆತರ ದ್ರೋಹ ಬಗ್ಗಿಯಲ್ಲ ಸರ್. ಆತರ ನಿಮಗ್ ದ್ರೋಹ ಬಗ್ಗಿದ್ರೆ ಅದು ನನಗ್ ನಾನೇ ದ್ರೋಹ ಬಗ್ಕೊಂಡಂಗಲ್ವಾ ಸರ್? ಚಚೆ ರಾಜು, ನಾನ್ ನಿನ್ನ ಅನುಮಾನಿಸ್ತಾ ಇಲ್ಲ. ಅಂದ್ರೆ ಯಾಕಂಗಾಯ್ತು ಅಂತ ಅಷ್ಟೇ. ಅದ್ರ ಬಗ್ಗೆ ವಿಚಾರಿಸ್ಬೇಕಲ್ವಾ ರಾಜು? ನಾನು ಅದನ್ನ ಹಂಗೆ ಬಿಟ್ರೆ ಮತ್ತೆ ನನ್ ಜೀವಕ್ಕೆ ಅಪಾಯ. ಸರ್, ದೇವರಾಣಿಗೂ ಹೇಳ್ತೀನಿ, ಅವತ್ತ ಹುಡುಗ ಬಂದಾದ್ಮೇಲೆ ಜ್ಯೂಸ್ ಕಲ್ಸಿ ಅಲ್ಲೇ ಇಟ್ಟು ನಾನು ಹೊರಗಡೆ ಹೋಗಿದ್ದೆ. ಆ ಹುಡುಗ ಅಲ್ಲೇ ವೇಟ್ ಮಾಡ್ತಾ ಇದ್ದ ಸರ್. ಏನು? ನೀನು ಹೊರಗಡೆ ಹೋಗಿದ್ದ? ಅಲ್ಲ, ಅವ್ನು ಅಲ್ಲಿ ಬಿಟ್ಟು ನೀನೇನಕ್ಕೆ ಹೋಗಿದ್ದೆ? ಸರ್, ಆಕ್ಚುಲಿ ಅವನು ನಮ್ದು ನೆಕ್ಸ್ಟ್ ಅಡ್ಮಿಷನ್ಸ್ ಫಾರ್ಮ್ ನೋಡ್ಬೇಕು ಅಂದ ಸರ್. ಅವ್ರು ಯಾರೋ ರಿಲೇಟಿವ್ಸ್ ಇದಾರಂತೆ, ಜಾಯಿನ್ ಮಾಡ್ಬೇಕಿತ್ತು ಅಂದ್ರು. ಸೊ ಸರಿ ಇರ್ರಿ ಅಂತ ಹೇಳಿ ಫಾರ್ಮ್ ತರಕ್ ಹೋಗಿದ್ದೆ ಸರ್. ಓಹೋ, ಓಕೆ. ರಾಜು, ಅಲ್ಲಿ ಸಿಸಿ ಕ್ಯಾಮ್ರಾ ಇತ್ತು ಅಲ್ವಾ? ಫುಟೇಜ್ ಸಿಗುತ್ತೆ ಅಲ್ವಾ ನಮ್ಗೆ? ಹಾ ಸರ್, ಖಂಡಿತವಾಗ್ಲೂ ಸಿಗುತ್ತೆ. ದಯವಿಟ್ಟು ಚೆಕ್ ಮಾಡಿ ಸರ್. ಇದರಲ್ಲಿ ನನ್ನ ಕೈವಾಡ ಏನೂ ಇಲ್ಲ ಸರ್. ಡೋಂಟ್ ವೆರಿ ರಾಜು, ಪ್ಲೀಸ್ ಅಳ್ಬೇಡ. ನಾನು ನಿನ್ ಮೇಲೆ ಅನುಮಾನ ಪಡ್ತಾ ಇಲ್ಲ. ನನ್ನ ಕಷ್ಟನು ಬಗೆಹರಿಬೇಕಲ್ವಾ? ಸೊ ನಾನು ಈ ತರ ಎಲ್ಲ ವಿಚಾರಿಸಲೇಬೇಕಾಗಿದೆ. ಸರಿ ಸರ್, ಆಯ್ತು. ಬನ್ನಿ, ಅಲ್ಲಿ ಕಂಟ್ರೋಲ್ ರೂಮ್ ಅಲ್ಲಿ ಹೋಗಿ ವಿಚಾರಿಸೋಣ. ಏನಾಗಿದೆ ಅಂತ ಗೊತ್ತಾಗುತ್ತೆ. ಡೇಟ್ ಹೇಳಿ ಸರ್, ಆ ಡೇಟ್ ಎಲ್ಲ ಹುಡುಕಿದ್ರೆ ಸಿಗುತ್ತೆ. ಸರ್, 22 ಅಲ್ಲಿ ನೋಡಿ, ಮಾರ್ನಿಂಗ್ ಟೈಮ್ ಅಲ್ಲಿ ನೋಡಿ, ವಿತ್ ಇನ್ 12 o'clock. ಹ್ಮ್ ಆವತ್ತು ಓಕೆ, ಹಾ ಸಿಕ್ತು. ಅಲ್ಲ, ಇದನ್ನ ಯಾಕೆ ನೋಡ್ಬೇಕು ಅನ್ಕೋತಾ ಇದ್ದೀರಾ ಮಿಸ್ಟರ್ ಸಿದ್ಧಾರ್ಥ್? ಸರ್, ಸ್ವಲ್ಪ ಎಮರ್ಜೆನ್ಸಿ ವರ್ಕ್ ಇತ್ತು. ಐ ಹ್ಯಾವ್ ಸಮ್ ಪ್ರಾಬ್ಲಮ್, ಅದಕ್ಕೆ. ಹೌದಾ? ನೋಡಿ, ಆ, ಇದು ಒಂದು ಕಾರಿಡಾರು. ಇಲ್ಲಿ ಯಾರಾದ್ರೂ ಆತರ ಏನಾದ್ರು ಅನುಮಾನ ಇದ್ರೆ ಹೇಳಿ. ಇಲ್ಲ ಸರ್. ಸರ್, ಸೀದಾ ಆಫೀಸ್ ರೂಮ್ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆಯಲ್ವಾ, ರಾಜು ಇರ್ತಾನಲ್ವಾ, ಅಲ್ಲಿ ಓಪನ್ ಮಾಡಿ ಪ್ಲೀಸ್. ಓಕೆ. ಹಾ, ನೋಡಿ, ರಾಜು ಇದಾರೆ ಇಲ್ಲಿ, ಏನೋ ಜ್ಯೂಸ್ ಏನೋ ಮಾಡ್ತಾ ಇದಾರೆ. ಹಾ ಹಾ, ಸರ್ ಸರ್ ನೋಡ್ರಿ ಸರ್, ಅಲ್ಲಿ ಬಂದ್ ನಿಂತ್ಕೊಂಡ ನೋಡಿ, ನನ್ನ ಹತ್ರ ಮಾತಾಡ್ತಾ ಇದ್ದಾನೆ ನೋಡಿ ಆ ಹುಡುಗ. ಹಾ, ಇವನೇ ಇವನೇ ಓಲ್ಡ್ ಸ್ಟೂಡೆಂಟ್, ಅವತ್ತು ನನ್ನ ಹತ್ರ ಬಂದಿತ್ತು. ಸರ್, ಇವನ್ನ ಹೆಂಗಾದ್ರೂ ಮಾಡಿ ಪತ್ತೆ ಹಚ್ಬೇಕಲ್ಲ, ಎಲ್ಲಿ ಸಿಗ್ತಾನೆ, ಯಾರು? ಸೆಕ್ಯೂರಿಟಿ ಹತ್ರ ಕೇಳಿದ್ರೆ ಗೊತ್ತಾಗುತ್ತಾ? ನೋಡಿ ಸರ್, ನನ್ನ ಹತ್ರ ಕೇಳಿ ನೋಡಿ, ನಾನು ಅಲ್ಲಿಂದ ಹೊರಟಿದ್ದೀನಿ ಫಾರ್ಮ್ ತರಕ್ಕೆ ಅಂತ. ಸರ್ ನೋಡಿ, ಗ್ಲಾಸ್ ಅಲ್ಲಿ ಏನೋ ಆಗ್ತಾ ಇದ್ದಾನೆ ಹುಡುಗ, ಏನೋ ಪೌಡರ್ ಮಿಕ್ಸ್ ಮಾಡ್ತಾ ಇದ್ದಾನೆ. ಆದ್ರೆ ಅವತ್ ನಿಮಗ್ ಮಾತ್ರನೇ ಜ್ಯೂಸ್ ಮಾಡಿದ್ದೆ, ಇನ್ ಬೇರೆಯವ್ರಿಗೆಲ್ಲ ಫಸ್ಟ್ ಕೊಟ್ಬಿಟ್ಟಿದ್ದೆ. ನಿಮ್ಗೆ ಜ್ಯೂಸ್ ಕೊಡ್ತಾ ಇದೀನಿ ಅಂತ ಹೆಂಗ್ ಗೊತ್ತಾಯ್ತು ಅವನಿಗೆ? ರಾಜು, ಇಲ್ಲಿ ಯಾರೋ ನನ್ನ ಬಗ್ಗೆ ಸುದ್ದಿ ಮುಟ್ಟಿಸ್ತಾ ಇರೋರು ಅವರೇ ಅನ್ನಿಸ್ತಾ ಇದೆ. ನಾನು ಯಾವ ಟೈಮಲ್ಲಿ ಜ್ಯೂಸ್ ಕುಡಿತೀನಿ ಅಂತ ನೋಡ್ಕೊಂಡು ಅದೇ ಟೈಮಿಗೆ ಬಂದಿದ್ದಾನೆ. ನೀನು ನನಗ್ ಕೊಡೋ ಗ್ಲಾಸಲ್ಲಿ ಹಾಕೊಟ್ಟಿದ್ದಾನೆ. ನೋ, ಅಂದ್ರೆ ನಾನು ತುಂಬಾ ದೊಡ್ಡ ಅಪಾಯದಲ್ಲಿ ಇದ್ದೀನಿ ಅನ್ನಿಸ್ತಿದೆ ರಾಜು. ಹೌದು ಸರ್, ಯಾವ್ದಕ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಸಿದ್ಧಾರ್ಥ್, ಏನಿದು? ಇನ್ನು ತುಂಬಾ ದೊಡ್ಡ ಅಪಾಯದಲ್ಲಿ ಇದ್ದಂಗಿದ್ರೆ. ಎನಿ ಪ್ರಾಬ್ಲಮ್? ಇಟ್ಸ್ ಓಕೆ ಸರ್, ಥ್ಯಾಂಕ್ ಯು ಸರ್. ಇಷ್ಟು ಮಾತ್ರ ಹೆಲ್ಪ್ ಮಾಡಿದ್ರಲ್ಲ, ಥ್ಯಾಂಕ್ ಯು ವೆರಿ ಮಚ್. ಇದೇನಿದು, ನಮ್ಮ ಮೇಷ್ಟ್ರು ಸುಮ್ಮನೆ ಗಾಡಿ ಓಡಿಸ್ತಾ ಇದಾರೆ. ಇಷ್ಟೊತ್ತಿಗೆ ಏನಾದ್ರು ಹೇಳ್ಬೇಕಾಗಿತ್ತಲ್ವಾ? ಏನಾಯ್ತು ಸರ್? ನಿಸರ್ಗ, ಸುಮ್ಮನೆ ಕುತ್ಕೋ. ಏನು? ಸುಮ್ಮನೆ ಕುತ್ಕೋಬೇಕಾ? ಯಾಕೆ ಸರ್? ಏನಾಯ್ತು? ಏನಾದ್ರು ಪ್ರಾಬ್ಲಮಾ? ಈ ವಿಚಾರ ಎಲ್ಲ ಇವಳ ಹತ್ರ ಹೇಳೋದಕ್ಕೆ ಆಗೋದಿಲ್ಲ. ಸುಮ್ಮನೆ ಗಾಬರಿ ಆಗ್ತಾಳೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಏನ್ ಕಂಡಿಡೀಲಿ ನಾನು ಇದನ್ನ? ಹಲೋ ಮೇಷ್ಟ್ರೆ, ಯಾಕೆ ಮಾತಾಡಲ್ವಾ? ಏನಾಯ್ತು? ಹೌದು, ನಿಸರ್ಗ, ನಿಮ್ ಕ್ಲಾಸ್ ಇನ್ವಿಸಿಲೇಟರ್ ಯಾರಿದ್ರು ಇವತ್ತು? ಇವತ್ತು ಅವರೇ ಅದಿತಿ ಮೇಡಮ್. ಹಾ ನಿಸರ್ಗ, ನೋಡ್ದೆ. ಆದ್ರೆ ಅದಕ್ಕೆ ನಿಮ್ಗೇನು ತೊಂದರೆ ಮಾಡಿಲ್ವಾ? ಇಲ್ಲ ಸರ್, ನಾನು ಅನ್ಕೊಂಡೆ ಏನು ಇವ್ರು ಬಂದಿದಾರಲ್ವಾ, ಏನಾದ್ರೂ ತೊಂದರೆ ಮಾಡ್ತಾರ ಅಂತ. ಏನು ಮಾತಾಡಿಲ್ಲ. ಪೇಪರ್ ಕೊಟ್ರು, ಎಲ್ಲ ಬರ್ದಾದ್ಮೇಲೆ ಪೇಪರ್ ಕಲೆಕ್ಟ್ ಮಾಡ್ಕೊಂಡು ಹೊರಟೋದ್ರು. ಅಷ್ಟೇ ಬಿಡು, ಇನ್ನೆಷ್ಟಂತ ಎಗರಾಡಕ್ ಸಾಧ್ಯ? ಅವಳಿಗೂ ನಿಜ ಗೊತ್ತಾಯ್ತಲ್ವಾ, ಸುಮ್ಮನಾಗಿರ್ತಾಳೆ. ಹೌದು ಸರ್, ನನಗೂ ಅದೇ ಅನ್ನಿಸ್ತಾ ಇದೆ. ಆದಿತ್ಯ ಮೇಡಮ್ ಇನ್ನ ಮನ್ಸಲ್ಲಿ ಏನು ಇಟ್ಕೊಂಡಿರಲ್ಲ, ನಾರ್ಮಲ್ ಆಗಿ ಹೋಗಿರ್ತಾರಲ್ವಾ. ಯಾಕಂದ್ರೆ ಅವ್ರಿಗೆ ನಿಜ ಎಲ್ಲ ಗೊತ್ತಾಯ್ತಲ್ವಾ. ನಿಸರ್ಗ, ನೀನ್ ತುಂಬಾ ಬೇಗ ಯಾಮಾರ್ಬಿಡ್ತೀಯ ಕಣೆ. ಅವಳು ಸುಮ್ಮನೆ ಆಗಿದ್ದಾಳೆ ಅಂದ್ರೆ ಅದ್ರಿಂದ ಬೇರೆ ಏನೋ ಅರ್ಥ ಇರುತ್ತೆ. ಅದನ್ನ ನಾವ್ ಅರ್ಥ ಮಾಡ್ಕೋಬೇಕಷ್ಟೇ. ಇದೆ ನಿಮ್ಮ ಹತ್ರ ಯಾವಾಗ್ಲೂ ಡೌಟೇ ಬಿಡ್ತೀರಾ ಸರ್. ಯಾರಾದ್ರೂ ಒಬ್ರು ಒಳ್ಳೆಯವರಾಗಿ ಬದಲಾಗಿದ್ದಾರೆ ಅಂದ್ರೆ ನಂಬೋದೇ ಇಲ್ವಾ ನೀವು? ಪಾಪ ಆದಿತ್ಯ ಮೇಡಮ್, ಆತರ ಏನಿಲ್ಲ ಸರ್. ಅವ್ರು ತುಂಬಾ ಬದಲಾಗ್ಬಿಟ್ಟಿದ್ದಾರೆ.
ನೋಡಿದ್ನಲ್ಲ ಇವತ್ತು, ನಿಜವಾಗ್ಲೂ ಎಷ್ಟು ಕಾಮ್ ಆಗಿದ್ರು ಗೊತ್ತಾ. ಇವಳ ಹತ್ರ ವಾದ ಮಾಡೋದಕ್ಕಿಂತ ಸುಮ್ಮನೆ ಇರೋದು ಬೆಸ್ಟ್. ಮಾತಾಡಿ, ಮಾತೇ ಆಡಲ್ಲ ಅಂತೀರಪ್ಪ. ಏನಾಯ್ತು, ಒಳ್ಳೆ ಮೂಗಂತರ ಕೂತಿದ್ದೀರಾ. ಕಾಲೇಜಿಂದಾನು ನೋಡ್ತಾ ಇದ್ದೀನಿ. ಅದಕ್ಕೆ ಪ್ಲೀಸ್ ಸುಮ್ಮನೆ ಇರೋ, ನನ್ನ ತಲೆ ನೋವ್ತಿದೆ. ಏನು, ತಲೆನೋವಾ? ಯಾಕ್ರಿ? ಸರಿ ಆಯ್ತು, ಮನೆಗೆ ಹೋಗೋಣ ಬರ್ರಿ. ಮನೇಲಿ ಏನಾದ್ರು ನಿಮ್ಗೆ ಔಷಧಿ ಹಚ್ತೀನಿ. ಬೇಡ ನಿಸರ್ಗ, ನೀನೇನೋ ಓದ್ಕೊಳೋದೇನೋ ನೋಡ್ಕೊ, ನನ್ನ ತಲೆನೋವು ಬೇರೆನೇ ಇದೆ. ನೋಡಿ, ನೀವ್ ಹಿಂಗ್ ಸಪ್ಪಗಿದ್ರೆ ನಂಗೆ ನೋಡಕ್ ಆಗಲ್ಲಪ್ಪ. ಇಲ್ಲ, ನೀವು ಈ ತರ ಇರಬಾರ್ದು. ಮಾತಾಡಿ ಪ್ಲೀಸ್. ನಿಸರ್ಗ ಹೇಳಿದ್ರೆ ಅರ್ಥ ಮಾಡ್ಕೊ ಪ್ಲೀಸ್, ಸುಮ್ಮನೆ ಇರು ನಿಸರ್ಗ. ಕೋಪ ಬಂತ? ಹೋಗಪ್ಪ, ನನ್ ಬಾಧೆ ನನಗೆ. ಅದೇ ಹೇಳ್ತಾ ಇರೋದು, ಏನ್ ನಿಮ್ ಬಾಧೆ ಅಂತ. ಅಲ್ಲ, ಮದ್ವೆ ಆಗೋಗ್ಬಿಟ್ರೆ ಆಗೋಯ್ತಾ? ನಿಮ್ ಕಷ್ಟ ಸುಖ ಎಲ್ಲ ಹಂಚ್ಕೊಳ್ಬೇಕಾಗಿರೋಳು ನಾನೇ ತಾನೆ. ನಿಮ್ ಸುಖ ಮಾತ್ರ ನನಗ್ ಕೊಟ್ಟು ಕಷ್ಟ ಎಲ್ಲ ನೀವೇ ಅನುಭವಿಸಿದ್ರೆ ಹೆಂಗೆ? ಏನಂತ ನನಗೂ ಸ್ವಲ್ಪ ಹೇಳಿದ್ರೆ ತಾನೆ. ಸರಿ ಬಿಡು, ಹೇಳ್ತೀನಿ. ಆದ್ರೆ ಇವಾಗಲ್ಲ, ಟೈಮ್ ಬರುತ್ತೆ, ಹೇಳ್ತೀನಿ. ಅದೇ ಅದೇ ನನ್ಗೆ ಆಗಲ್ಲ ಅನ್ನೋದು. ಎಲ್ಲ ಆಗೋದ್ಮೇಲೆ ಏನ್ ಹೇಳಿ ಏನ್ ಪ್ರಯೋಜನ? ಹೋಗಿಪ್ಪ, ತುಂಬಾ ಬೇಜಾರ್ ಮಾಡ್ತೀರಾ ನೀವು ನನಗೆ. ನಿಸರ್ಗ ಸುಮ್ಮನೆ ಆಟ ಮಾಡ್ದೆ ಕುತ್ಕೋ, ಮನೆಗೆ ಹೋಗಿ ಮಾತಾಡೋಣ ಪ್ಲೀಸ್. ನಿಸರ್ಗ, ಸಣ್ಣ ಪುಟ್ಟದಕ್ಕೆಲ್ಲ ಕೋಪ ಮಾಡ್ಕೊಂಡ್ಬಿಡ್ವೆ ಪ್ಲೀಸ್, ನನ್ ಕಷ್ಟನೂ ಅರ್ಥ ಮಾಡ್ಕೋ. ನೋಡಿ ಸರ್, ನಿಮ್ಮಲ್ಲಿ ನಾನು ಒಬ್ಳು ಅನ್ನೋದಾದ್ರೆ ಎಲ್ಲ ವಿಚಾರ ನನ್ಗೆ ಹೇಳ್ತೀರಾ. ಇಲ್ಲಾಂದ್ರೆ ಹೀಗೆ ಮುಚ್ಚಿಟ್ಕೊಂಡು ಸಸ್ಪೆನ್ಸ್ ಮಾಡ್ತೀರಾ. ಬಿಡಿ, ಅಷ್ಟೇ ತಾನೇ. ಇದೇನಾ ಗಂಡ ಹೆಂಡತಿ ಜೀವನ ಅಂದ್ರೆ? ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದಾರೆ ಅಂದ್ರೆ ಬರೀ ಸುಖ ಮಾತ್ರ ಹಂಚ್ಕೊಂಡಲ್ಲ ರೀ, ಕಷ್ಟನೂ ಹೇಳ್ಕೋಬೇಕು. ಛೆ, ಏನ್ ಮಾಡೋದು, ಇವಳು ಸುಮ್ಮನೆ ಆಗ್ತಿಲ್ವೇ. ನಾನು ಆ ವಿಚಾರ ಹೇಳಿದೆ ಅಂದ್ರೆ ಫ್ರಸ್ಟ್ರೇಟ್ ಆಗ್ಬಿಡ್ತಾಳೆ. ಮೊದ್ಲೇ ಪ್ರೆಗ್ನೆಂಟ್ ಬೇರೆ, ಏನಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಬೇಕು. ನಾನು ಹಿಂಗ್ ಸಪ್ಪಗಿದ್ರೆ ತಾನೇ ಇವಳು ನನ್ನ ಕ್ವೆಶನ್ ಮಾಡೋದು. ನನಗ್ ಗೊತ್ತು ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅಂತ. ನಿಸರ್ಗ, ಅದೇನಿಲ್ಲ ಕಣೆ, ಅದಕ್ಕಿನ ನೋಡಿದ್ನಲ್ಲ ನಿಮ್ ಕ್ಲಾಸಲ್ಲಿ, ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅವಳಕ್ಕೆ ಸೈಲೆಂಟ್ ಆದ್ಲು ಅಂತ ಅಷ್ಟೇ. ಅಷ್ಟೇನಾ? ನಿಜವಾಗ್ಲೂ ಅಷ್ಟೇ? ಹಾ, ನಿಜವಾಗ್ಲೂ ಅಷ್ಟೇ. ಅಷ್ಟೇ ಆದ್ರೆ ಓಕೆ. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಸಿದ್ಧರ್ ಸರ್, ನೀವೇನು ಸುಮ್ನೆ ಮೇಲೆ ಮೇಲೆ ಬರ್ತೀರಾ? ಇದು ಹಾಲ್, ನೆನಪಿರ್ಲಿ, ನಿಮ್ ಬೆಡ್ರೂಮ್ ಅಲ್ಲ. ಹಾಲ್ ಆದ್ರೂ ಬೆಡ್ರೂಮ್ ಆದ್ರೂ ನೀನ್ ಎಲ್ಲಿದ್ರು ನನ್ಗೊಂದೇ. ಥು, ಹೋಗಿಪ್ಪ, ತುಂಬಾ ತುಂಟ ನೀವು. ಹೌದಾ, ನನ್ ತುಂಟತನ ತೋರ್ಸ್ಲಾ? ಅದು ರಾಧಕ್ಕ. ಸಿದ್ಧಾರ್ಥಪ್ಪರೇ, ಏನನ್ನ ಬೇಕಿತ್ತ? ರಾಧಕ್ಕ, ಯಾವಾಗ ಬಂದೆ? ಈಗ್ಲೇ ಸಿದ್ಧಾರ್ಥಪ್ಪ ಬಂದಿದ್ದು, ನಾನೇನು ನೋಡಿಲ್ಲ ಬಿಡಿ. ಆ? ಈ ಕಾಫಿ ಏನನ್ನ ಬೇಕಾ ಪರೆ? ತಂದ್ಕೊಡ್ಲಾ? ಬೇಡ ರಾಧಕ್ಕ. ಅಯ್ಯೋ ದೇವ್ರಿ, ಪಾಪ ನಿಸರ್ಗಮ್ಮ ಸಿದ್ಧಾರ್ಥಪ್ಪ. ನನಗಂತೂ ಪ್ರಜ್ಞೆನೇ ಇರಲ್ಲ. ನಿಸರ್ಗ ನೋಡ್ತಿದ್ದಂಗೆ ಏನೋ ಒಂಥರ ಟೆಂಪ್ಟ್ ಆಗಿ ಬೇರೆ ತರನೇ ವರ್ತಿಸಕ್ ಶುರು ಮಾಡ್ಬಿಡ್ತೀನಿ. ಛೆ, ಏನಿದು? ರಾಧಕ್ಕ ನೋಡಿದ್ರ ಇಲ್ವಾ? ನಾನ್ ನಿಸರ್ಗನ ಮುತ್ಕೊಟ್ಟಿದ್ದು ರಾಧಕ್ಕ ನೋಡಿಲ್ಲ ಅಂದ್ರೆ ಓಕೆ, ನೋಡಿದ್ರೆ ಛೆ, ಏನ್ ಅನ್ಕೊಂತಾರೋ ಏನೋ. ಸಿದ್ಧಾರ್ಥಪ್ಪ, ರಾಧಕ್ಕ, ಹೇಳಿ. ಎಲ್ಲ ಏನಾದ್ರು ಹೇಳೋದಿತ್ತಾ? ಅದೇನಿಲ್ಲ ಸಿದ್ಧಾರ್ಥಪ್ಪ, ಒಬ್ರೇ ಕೂತಿದ್ರಲ್ಲ, ಏನಾದ್ರೂ ಬೇಕೇನೋ ಅಂತ ಕೇಳ್ದೆ. ಇಲ್ಲ ಇಲ್ಲ, ಏನು ಬೇಡ ರಾಧಕ್ಕ. ಕೇಳಲ್ಲ? ಅಯ್ಯೋ ಬೇಡ ಬಿಡಪ್ಪ, ಯಾಕೆ? ಹೋ, ಏನ್ ಸಿದ್ಧಾರ್ಥ್, ಏನೋ ತುಂಬಾ ಯೋಚನೆ ಮಾಡ್ತಾ ಇರೋ ಆಗಿದೆ. ಏನಿಲ್ಲ ಅಣ್ಣ, ಸುಮ್ನೆ ಕೂತಿದ್ದೀನಿ ಅಷ್ಟೇ. ಬನ್ನಿ ಕುತ್ಕೊಳ್ಳಿ. ಸಿದ್ದು, ಈ ನಡುವೆ ಫಾರ್ಮ್ ಹೌಸ್ ಬರೋದೇ ಬಿಟ್ಬಿಟ್ಟಿದ್ಯಾ ಕಣೋ. ಅದೇನೋ ನೀನಾಯ್ತು, ನಿನ್ ಪ್ರಾಬ್ಲಮ್ಸ್ ಆಯ್ತು. ಅದೇನಿಲ್ಲ ಅಣ್ಣ, ಬರ್ತೀನಿ ತಡೀರಿ. ಈ ಎಕ್ಸಾಮ್ಸ್ ಎಲ್ಲ ಆಗೋದ್ರೆ ಸ್ವಲ್ಪ ರಿಲೀಫ್ ಸಿಗುತ್ತಲ್ಲ, ಆರಾಮಾಗಿ ಬರ್ತೀನಿ ನಿಮ್ ಜೊತೆ. ಏನಿಲ್ಲ ಸಿದ್ದು, ಅದೊಂದು 5-6 ಎಕರೆ ಮಾವಿನ ತೋಪಿತ್ತಲ್ವಾ, ಅದನ್ನ ಒಟ್ಟಿಗೆ ಕಾಂಟ್ರಾಕ್ಟ್ ಕೊಟ್ಬಿಡೋಣ ಅಂತ ಅನ್ಕೊಂಡಿದೀನಿ. ನೀನೇನ್ ಹೇಳ್ತೀಯಾ? ಕಾಂಟ್ರಾಕ್ಟಾ? ಅದೇನ್ ಕಾಂಟ್ರಾಕ್ಟ್ ಅಣ್ಣ? ಹಂಗಲ್ಲ ಸಿದ್ದು, ನೋಡು, ಮಾವಿನ ಹಣ್ಣು ಕೊಯ್ಸಿ ಮತ್ತೆ ಅದನ್ನ ತೂಕ ಹಾಕ್ಸಿ ಮಾರ್ಕೆಟ್ಗೆ ಹಾಕಿ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಚಾರ್ಜು ಇವೆಲ್ಲ ಸುಮ್ನೆ ಯಾಕೆ ರಿಸ್ಕು? ಅಲ್ಲೇ ಯಾರನ್ನಾದ್ರೂ ಬ್ರೋಕರ್ ಹಿಡಿದು ಇದು ಕೊಟ್ಬಿಟ್ರೆ ಕಾಂಟ್ರಾಕ್ಟ್ಗೆ, ಅದು ಒಂಥರ ಒಳ್ಳೇದೆ. ಮತ್ತೆ ಪ್ರಾಫಿಟ್ ನೋಡ್ಕೋಬೇಕಲ್ವಾ? ಪ್ರಾಫಿಟ್ ನಾವು ಮಾಡಿದ್ರೆ ರಿಸ್ಕ್ ಜಾಸ್ತಿ, ಈ ತರ ಕೊಟ್ಬಿಟ್ರೇನೆ ಒಳ್ಳೇದಪ್ಪ. ಸುಮ್ನೆ ರಿಸ್ಕ್ ತಗೊಳೋದ್ ತಪ್ಪುತ್ತೆ. ಅಣ್ಣ, ಒಂದ್ ಕೆಲ್ಸ ಮಾಡಿದ್ರೆ ಫ್ಯಾಕ್ಟ್ರಿ ಕೊಟ್ಬಿಟ್ರೆ, ಅಂದ್ರೆ ಮಾವಿನ ಜ್ಯೂಸ್ ಆತರ ಮಾಡ್ತಾರಲ್ಲ, ಆ ಫ್ಯಾಕ್ಟ್ರಿ ಕೊಟ್ಬಿಟ್ರೆ ಹೆಂಗೆ ಅಂತೀನಿ. ತುಂಬಾ ದೊಡ್ಡ ರಿಸ್ಕ್ ಇದು, ಯಾಕಂದ್ರೆ ಟೋಕನ್ ಸಿಸ್ಟಮ್ ನಡೀತಿದೆ. ಇಲ್ಲಿರೋ ರೈತರೆಲ್ಲ ಆ ಫ್ಯಾಕ್ಟ್ರಿಗೆ ಕೊಡ್ಬೇಕು ಅಂದ್ರೆ ಟೋಕನ್ ಸಿಸ್ಟಮ್ ಅಲ್ಲಿ ಹೋಗ್ಬೇಕಾಗುತ್ತೆ. ನಮಗ್ ಟೋಕನ್ ಕೊಟ್ಟು ಆ ಟೋಕನ್ಗೆ ಸರ್ದಿ ನಮಗ್ ಬರೋ ಅಷ್ಟೊತ್ತಿಗೆ ನಮ್ ಮರದಲ್ಲಿರೋ ಮಾವನನ್ನೆಲ್ಲ ಹಣ್ಣಾಗಿ ಕೆಳಗ್ ಉದ್ರೋಗಿರುತ್ತೆ. ಸೊ ಲಾಸ್ ಅಲ್ವಾ? ಬೇರೆ ಫ್ಯಾಕ್ಟ್ರಿ ನೋಡ್ಕೊಳೋದು. ಇಲ್ಲ ಹತ್ರದಲ್ಲಿರೋ ಫ್ಯಾಕ್ಟ್ರಿಗೆ ಯಾಕೆ ಕೊಡ್ಬೇಕು? ನೋಸಿದ್ದು ಟ್ರಾನ್ಸ್ಪೋರ್ಟ್ ಚಾರ್ಜ್ ತುಂಬಾ ಆಗುತ್ತೆ ಕಣೋ. ನಿನ್ ಸಜೆಷನ್ ಕೇಳ್ತಾ ಇದೀನಿ, ನೀನ್ ಹೆಂಗ್ ಹೇಳಿದ್ರೆ ಹಂಗಪ್ಪ. ಅಣ್ಣ, ಇದ್ರ ಬಗ್ಗೆ ಎಲ್ಲ ನಿನ್ಗೆ ಚೆನ್ನಾಗ್ ಗೊತ್ತು. ಅದೇನೋ ಹೇಳ್ದಲ್ಲ ಕಾಂಟ್ರಾಕ್ಟ್ ಅಂತ, ಅದಕ್ಕೆ ಕೊಟ್ಬಿಡೋಗ್ರಿ, ಅವರೇ ಬಂದು ಹಣ್ಣೆಲ್ಲ ಕಿತ್ಕೊಂಡು ಹೋಗ್ತಾರೆ ಅಲ್ವಾ. ಸೊ ಯಾವ ತರ ಮಾತಾಡ್ಬೇಕು ಅನ್ಕೊಂಡಿದ್ಯಾ? ಏನಿಲ್ಲ ಸಿದ್ದು, ಬಂದು ನೋಡ್ತಾರೆ ಯಾವ ರೇಂಜ್ ಅಲ್ಲಿ ಇದೆ ಹಣ್ಣು, ಮತ್ತೆ ಟೇಸ್ಟ್, ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ನೋಡ್ತಾರೆ. ಇಷ್ಟ ಎಕರೆಗೆ ಇಷ್ಟು ಅಂತ ಮಾತಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಬಾ ಒಂದ್ಸಲಿ ಆ ಕಡೆ ಅಂದ್ರೆ ನೀನ್ ಯಾಕೋ ತುಂಬಾ ಮೀನಮೇಷ ಎಣಿಸ್ತೀಯಪ್ಪ. ಇಲ್ಲ ಅಣ್ಣ, ಅದೇನೋ ನೀವೇ ನೋಡ್ಕೊಳ್ರಿ. 5-6 ಎಕರೆನೇ ಅಲ್ವಾ, ನಡೆಯುತ್ತೆ. ಹೌದು ಸಿದ್ದು, ಏನ್ ಮಾಡೋದು,
30 ಎಕರೆ ಜಮೀನಲ್ಲಿ ಉಳಿದಿರೋದೇ 5-6 ಎಕರೆ. ಇನ್ನು ಉಳಿದಿದ್ದೆಲ್ಲ ಅದೇನೋ ಹುಳ ಬಿದ್ದು ಮರ ಎಲ್ಲ ಸತ್ತೋಯ್ತು. ಅದಕ್ಕೆ JCB ತರಿಸಿ ಮರ ಎಲ್ಲ ಕ್ಲಿಯರ್ ಮಾಡಿಸ್ಬಿಟ್ವಲ್ಲ. ಇನ್ನೇನ್ ಮಾಡಕ್ಕಾಗುತ್ತೆ ಬಿಡು. ಇನ್ನ ನೆಕ್ಸ್ಟ್ ಸಸಿ ತಂದು ನೆಡೋಣ ಅನ್ಕೋತಾ ಇದೀನಿ. ಹ್ಞೂ ಅಣ್ಣ, ಅದ್ರ ಬಗ್ಗೆ ಪ್ಲಾನ್ ಮಾಡೋಣ ತಡೀರಿ. ಸರಿ ಸಿದ್ದು, ನಂಗೊಂಚೂರು ಕೆಲಸ ಐತೆ, ಬರ್ತೀನಿ. ಅಣ್ಣ, ಇಲ್ಲಿ ಅತ್ತಿಗೆ ಅಮ್ಮ ಯಾರು ಕಾಣಿಸ್ತಾ ಇಲ್ಲ ಮನೇಲಿ. ಇಲ್ಲ ಸಿದ್ದು, ನಿಮ್ ಅತ್ತಿಗೆ ಅವ್ರ ಅನಾಥಾಶ್ರಮಕ್ಕೆ ಹೋಗಿ ಬರ್ತೀನಿ, ಮಾತಾಡ್ಸ್ಕೊಂಡ್ ಬರ್ತೀನಿ ಅಂದ್ರು. ಮತ್ತೆ ಅಮ್ಮ ಹೇಳಿದ್ರಲ್ಲ, ಕಾವ್ಯಕ್ಕೆ ಅವ್ರ ಮನೆಗೆ ಹೋಗಿದ್ದಾರೆ, ನಾಳೆ ಬರ್ಬೋದು ಬಂದ್ರೆ. ಹೌದಾ, ಸರಿ ಅಣ್ಣ, ಬೇಗ ಬನ್ನಿ. ಸಿದ್ಧಾರ್ಥಪ್ಪವ್ರೆ, ನನ್ ಕೆಲಸ ಎಲ್ಲ ಮುಗೀತು. ನಾನು ಇನ್ನು ಹೊಡ್ತೀನಿ. ದೊಡ್ಡಮ್ಮವ್ರಿಲ್ಲ, ಅವ್ರಿಗೆ ಹೇಳಿ ಹೋಗ್ತಾ ಇದ್ದೆ. ನಿಸರ್ಗಮ್ಮವ್ರು ರೂಮಲ್ಲಿ ಅವ್ರೆ. ಇನ್ನೇನ್ ನೀವ್ ಇಲ್ಲೇ ಇದ್ದೀರಲ್ಲ, ನಿಮ್ಗೆ ಹೇಳಿ ಹೋಗ್ತೀನಿ. ಹ್ಞೂ ಅದಕ್ಕ, ಸರಿ ಆಯ್ತು. ಛೆ, ಏನ್ ಮಾಡ್ಲಿ, ಒಂದು ಅರ್ಥ ಆಗ್ತಾ ಇಲ್ಲ. ಅವತ್ ಜ್ಯೂಸ್ ಕುಡಿದ್ಮೇಲೆ ಪ್ರಜ್ಞೆ ತಪ್ಪಿದ್ದೇನೋ ನಿಜ. ಆಮೇಲೆ ಹೋಟ್ಲಿಗೆ ಹೋಯ್ದೆ, ಅಂದ್ರೆ ಹೋಟ್ಲಿಗೆ ಕರ್ಕೊಂಡು ಹೋಗಿದಾರೆ ನನ್ನ. ಏನ್ ಮಾಡಿರ್ಬೋದು ನನ್ಗೆ? ನನ್ ಬಾಡಿಯಲ್ಲಿ ಏನತ್ರ ಚೇಂಜಸ್ ಏನ್ ಕಾಣಿಸ್ಲಿಲ್ಲ. ಅಂದ್ರೆ ನನಗೇನು ಮಾಡಿಲ್ಲ ಅವರು. ಯಾವ ವಿಚಾರಕ್ಕೋಸ್ಕರ ಕರ್ಕೊಂಡು ಹೋಗಿರ್ಬೋದು? ಇದನ್ನ ಯಾರ ಹತ್ರ ಹೇಳ್ಕೊಂಡ್ಲಿ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಅವ್ರ ಎವಿಡೆನ್ಸ್ ಕೇಳ್ತಾರೆ. ಯಾವ ಎವಿಡೆನ್ಸು ಇಲ್ಲ ನನ್ನ ಹತ್ರ. ದೇವ್ರೆ, ನೀನೇ ದಾರಿ ತೋರಿಸ್ಬೇಕು ನನ್ಗೆ.